ಇಲ್ಲಿಯವರೆಗೆ ನಾವು ವಜ್ರಾಕೃತಿದು ಮತ್ತೆ ಸಮಾನಾಂತರ ಚತುರ್ಭುಜ, ಆಯತ ಮತ್ತು ಚೌಕದ ಕಲ್ತಿದ್ದೀವಿ. ಆಯತ ಮತ್ತು ಚೌಕದ ಕಂಡು ಹಿಡಿ ಲೆಕ್ಕಗಳನ್ನ ಮಾಡಿದೀವಿ. ಈಗ ಕಲ್ತಿರುವಂತಹ ವಜ್ರಾಕೃತಿ ಮತ್ತೆ ಸಮಾನಾಂತರ ಚತುರ್ಭುಜದ ಲಕ್ಷಣವನ್ನು ಉಪಯೋಗಿಸಿಕೊಂಡು ಈ ಕಂಡುಹಿಡಿ 107ನೇ ಪೇಜ್ನಲ್ಲಿರುವಂತಹ ಕಂಡುಹಿಡಿಯಿರಿ ಲೆಕ್ಕಗಳನ್ನ ಮಾಡೋಣ. ಸುವೇಗದ ಲೆಕ್ಕಗಳನ್ನ ಮಾಡಿ ಹಾಕಿದ್ದೀನಿ. ಸುವೇಗವನ್ನ ಬರ್ಕೊಳ್ಬೇಕು ಅಂತಿರುವವರು ನೋಡಿಕೊಂಡು ನಿಮ್ಮ ಆನ್ಸರ್ನ ವೆರಿಫೈ ಮಾಡ್ಕೊಳ್ಳಿ. ಓಕೆನಾ? ಈಗ ಇಲ್ಲಿ ಬಂದಿರೋ ಕ್ವಶನ್ ಏನಂತಂದ್ರೆ PEAR ಅಂತ ಹೇಳಿ ಒಂದು ಇದು ಈ ರೀತಿ ಕೊಟ್ಟಿದ್ದಾರೆ ಚಿತ್ರ ಇದನ್ನು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ತದೆ ಸಮಾನಾಂತರ ಚತುರ್ಭುಜ ಅಂತ. ಹೇಗೆ ಗೊತ್ತಾಗೋದು ಸಮಾನಾಂತರ ಚತುರ್ಭುಜ ಅಂತ ಹೇಳಿದ್ರೆ, ನೋಡಿ ಮಕ್ಕಳು, ಇಲ್ಲಿ ಆರೋ ಮಾರ್ಕ್ ಹಾಕಿದ್ದಾರೆ. ಅರ್ಥ ಏನು? ಇದೆರಡು ಬಾಹುಗಳು ಸಮ ಮತ್ತು ಸಮಾನಾಂತರ. ಇದು ಸಹ ಅದೇ ತರ ಇದೆ. ಇದು ಸಮ ಮತ್ತು ಸಮಾನಾಂತರ ಅಂತ ಆಗುತ್ತೆ. ಇಲ್ಲಿ ಎರಡೆರಡು ಆರೋ ಮಾರ್ಕ್ ನೋಡಿ, ಎರಡೆರಡು ಕೊಟ್ಟಿದ್ದಾರೆ. ಅರ್ಥ ಏನು? ಇದೆರಡು ಬಾಹುಗಳು ಸಮ ಅಂತ. ಅಭಿಮುಖ ಬಾಹುಗಳು ಸಮ ಅಂತ ನಾವು ಎಲ್ಲಿ ಕಲ್ತಿದ್ದೀವಿ? ಸಮಾನಾಂತರ ಚತುರ್ಭುಜದಲ್ಲಿ ಕಲ್ತಿದ್ದೀವಿ. ಸಮಾನಾಂತರ ಚತುರ್ಭುಜದ ಏನೇನು ಲಕ್ಷಣಗಳನ್ನ ಕಲ್ತ್ಕೊಂಡಿದ್ದೀವೋ ಆ ಲಕ್ಷಣವನ್ನು ಉಪಯೋಗಿಸಿ ನಾವೀಗ ಲೆಕ್ಕವನ್ನ ಮಾಡ್ತೀವಿ. ಒಂದು ಕೋನನ್ನು ಕೊಟ್ಟಿದ್ದಾರೆ, ಇದನ್ನ 40 ಕೊಟ್ಟಿದ್ದಾರೆ, ಇದನ್ನ ಕೊಡ್ಲಿಲ್ಲ. ಇದನ್ನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಎಂತಹ ಕೋನಗಳು ಮಕ್ಕಳೇ? ಇದೆರಡು ಪಾರ್ಶ್ವಕೋನಗಳು. ಪಾರ್ಶ್ವಕೋನಗಳು ಸಮಾನಾಂತರ ಚತುರ್ಭುಜದಲ್ಲಿ ಪಾರ್ಶ್ವಕೋನಗಳನ್ನ ಕೂಡಿಸಿದಾಗ ಎಷ್ಟು ಡಿಗ್ರಿ ಬರ್ತದೆ? ಕೋನ ಪಿ ಪ್ಲಸ್ ಕೋನ ಇ ಕೂಡಿಸಿದಾಗ ಎಷ್ಟು ಬರಬೇಕು? 180 ಡಿಗ್ರಿ ಬರಬೇಕು. ಕೋನ ಪಿ ಕೊಟ್ಟಿದ್ದಾರೆ, ಎಷ್ಟು ಅಂತ ಕೊಟ್ಟಿದ್ದಾರೆ? 40 ಅಂತ ಕೊಟ್ಟಿದ್ದಾರೆ. 40 ಪ್ಲಸ್ ಕೋನ ಇ ಈಕ್ವಲ್ ಟು 180. ಆಗ ಕೋನ ಇ ಎಷ್ಟಾಯ್ತು? 180ರಿಂದ ಇದನ್ನ ಈಚೆ ತಂದಾಗ ಏನಾಗುತ್ತೆ? -40 ಆಗುತ್ತೆ. 40 ಡಿಗ್ರಿನ ಮೈನಸ್ ಮಾಡಿದ ತಕ್ಷಣ ಎಷ್ಟು ಬರ್ತದೆ? 140 ಡಿಗ್ರಿ ಬರ್ತದೆ ಅಲ್ವಾ? ಕೋನ ಇ 140 ಡಿಗ್ರಿ. ಆಗ ಇದು ಎಷ್ಟು ಬಂತು ನಮಗೆ? 140 ಡಿಗ್ರಿ. ಇಷ್ಟು ಸಿಕ್ಬಿಟ್ರೆ ನಾವು ಬಾಕಿ ಇರೋದನ್ನೆಲ್ಲ ಬರಿತೀವಿ. ನಾನು ಏನು ಹೇಳ್ಬೋದು? ಕೋನ ಇ ಈಕ್ವಲ್ ಟು ಯಾವ ಕೋನ ಅಂತ ಹೇಳ್ತೀರಾ? ಕೋನ ಇ ಈಕ್ವಲ್ ಟು ಕೋನ ಆರ್ ಅಂತ ಹೇಳ್ತೀರಾ. ಏಕೆ? ಅದೆಷ್ಟು ಬರ್ತದೆ? 140 ಡಿಗ್ರಿ. ಅದೇ ತರ ಕೋನ ಪಿ ಈಕ್ವಲ್ ಟು ಕೋನ ಎ ಅಂತ ಬರೀತೀರಾ. ಓಕೆ, ಈ ರೀತಿ ಬೇಕಾದ್ರೂ ಬರಿಬಹುದು, ಈ ರೀತಿ ಬೇಕಾದ್ರೂ ಬರಿಬಹುದು ಮಕ್ಕಳೇ. ಕೋನ ಪಿ ಈಕ್ವಲ್ ಟು ಕೋನ ಎ ಅದೆಷ್ಟು ಡಿಗ್ರಿ ಅಂತ ಬರೀತೀರಾ? 40 ಡಿಗ್ರಿ. ಯಾಕೆ ಬರೀತೀರಾ ಇದೆರಡು ಕೋನಗಳು ಹೀಗಿದೆ ಹೀಗಿದೆ? ಯಾಕೆ ಗೊತ್ತಿದೆ ಅಲ್ವಾ? ಏನಂತ ಗೊತ್ತಿದೆ? ಅಭಿಮುಖ ಕೋನಗಳು ಎಲ್ಲಿ? ಸಮಾನಾಂತರ ಚತುರ್ಭುಜದಲ್ಲಿ. ಈ ರೀತಿ ಬರೆದ್ರೆ ಸಮಾನಾಂತರ ಅಂತ ಅರ್ಥ. ಸಮಾನಾಂತರ ಚತುರ್ಭುಜದಲ್ಲಿ ಏನಾಗಿದೆ? ಅಭಿಮುಖ ಕೋನಗಳು ಸಮ. ಇಷ್ಟು ಬರಿತೀರಲ್ವಾ? ಈಸಿ ಇದೆಯಲ್ವಾ? ಅಭಿಮುಖ ಕೋನಗಳು ಸಮ. ಎಲ್ಲ ಕೋನಗಳು ನಿಮಗೆ ಕಂಡಿಡ್ದಾಯ್ತಲ್ವಾ? ಸುಮ ಆಯ್ತು, ಸಮ. ಓಕೆ, ನೆಕ್ಸ್ಟ್ ಪ್ರಶ್ನೆ ಸೇಮ್ ಇದೇ ತರ ಇದೆ. ಇಲ್ಲಿ 110 ಅಂತ ಕೊಟ್ಟರು. ಆಗ ಹೇಳಿದ ತಕ್ಷಣ ನಿಮ್ಗೆ ಏನ್ ಗೊತ್ತಾಗಬೇಕಿದು? ಇದು 110 ಅನ್ಕೋದು. ಇದನ್ನ ಕೂಡಿಸಿ ಇದನ್ನ ಎಂತ ಹೇಳ್ತೀವಿ? ಪಾರ್ಶ್ವಕೋನಗಳು. ಇದು ಸಮಾನಾಂತರ ಚತುರ್ಭುಜ ಅಂತ ನೋಡಿದ ತಕ್ಷಣ ಗೊತ್ತಾಗ್ತಿದೆಯಲ್ಲ? ಹೇಗೆ ಗೊತ್ತಾಗ್ತಿದೆ? ಅಲ್ಲಿ ಆರೋ ಮಾರ್ಕ್ ಹಾಕಿ ನಮ್ಗೆ ಏನ್ ಮಾಡ್ತಾ ಇದ್ದಾರೆ ಅವರು? ನಮ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಆರೋ ಮಾರ್ಕ್ ಹಾಕಿದ ತಕ್ಷಣ ನಮ್ಗೆ ಏನ್ ಗೊತ್ತಾಗಬೇಕು? ಸಮಾನಾಂತರ ಚತುರ್ಭುಜ ಇದೆರಡು ಸಮಾನಾಂತರವಾಗಿದೆ, ಇದೆರಡು ಸಮಾನಾಂತರವಾಗಿದೆ ಅಂತ. ಸೇಮ್ ನಾವೀಗ ಹೇಗೆ ಮಾಡಿದ್ವೋ ಅದೇ ತರ ಇದನ್ನು ಮಾಡಬೇಕು. ಓಕೆ, ಈಗ ಈ ಚಿತ್ರ ನಾವೇನಂತ ಬರೀಬೇಕು? ಕೋನ ಪಿ. ಓಕೆ, ಈಗ ಲೈನ್ ಎಳಿತೀನಿ. ಕೋನ ಪಿ ಪ್ಲಸ್ ಕೋನ ಯಾವುದು? ಕ್ಯೂ. ಕೋನ ಪಿ ಪ್ಲಸ್ ಕೋನ ಕ್ಯೂ ಈಕ್ವಲ್ ಟು ಎಷ್ಟು ಡಿಗ್ರಿ ಅಂತ ಗೊತ್ತಿದೆ? 180 ಡಿಗ್ರಿ. ಯಾಕೆ 180 ಡಿಗ್ರಿ ಮಕ್ಕಳೇ? ಪಾರ್ಶ್ವಕೋನಗಳ ಮೊತ್ತ ಎಷ್ಟಿರ್ತದೆ ಸಮಾನಾಂತರ ಚತುರ್ಭುಜದಲ್ಲಿ? ಪಾರ್ಶ್ವಕೋನಗಳ ಮೊತ್ತ. ಇದು ಸಮಾನಾಂತರ ಚತುರ್ಭುಜ ಭುಜದಲ್ಲಿ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಅಂತ ಬರೀತೀರಾ. ಈಗ ನಿಮಗೆ ಕೋನ ಪಿ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? 110. ಅಲ್ಲಿ 110 ಅಂತ ಬರೀತೀರಾ. ಪ್ಲಸ್ ಕೋನ ಕ್ಯೂ ಈಕ್ವಲ್ ಟು 180. ಕೋನ ಕ್ಯೂ ಈಕ್ವಲ್ ಟು 180 ಮೈನಸ್ 110. 180ರಿಂದ 110 ಹೋದ್ರೆ ಎಷ್ಟಾಯ್ತು? 70 ಡಿಗ್ರಿ. ಆಗ ಈ ಕೋನ ಎಷ್ಟಾಯ್ತು? 70 ಡಿಗ್ರಿ ಆಯ್ತು. ಇದು 70 ಅಂತ ಬಂದ ತಕ್ಷಣ ಇನ್ನು ಯಾವ ಕೋನವನ್ನು ಹೇಳ್ತೀರಾ? ಕೋನ ಕ್ಯೂ ಎಷ್ಟಾಗಿದೆ? 70 ಡಿಗ್ರಿ. ಅದಕ್ಕೆ ಯಾವುದು ಸಮ ಮಕ್ಕಳೇ? ಕೋನ ಎಸ್ ಸಮ. ಆಗ ನಾನೇನ್ ಬರ್ತೀನಿ? ಕೋನ ಕ್ಯೂ ಈಕ್ವಲ್ ಟು 70 ಡಿಗ್ರಿ ಸಮ ಎಸ್. ಏನಂತ ಬರಿಬೇಕು? ಅಭಿಮುಖ ಸಮಾನಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮ. ಅದೇ ತರ ಇಲ್ಲಿ ನಮ್ಗೆ ಪಿ ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ. ಆಗ ಕೋನ ಪಿ ಈಕ್ವಲ್ ಟು ಏನಂತ ಬರಿತೀರಾ? ಕೋನ ಆರ್ ಈಕ್ವಲ್ ಟು ಎಷ್ಟು ಬರಿತೀರಾ? 110 ಡಿಗ್ರಿ. ಇದೆರಡಕ್ಕೂ ಏನಂತ ಬರಿತೀರಾ? ಸಮಾನಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮ ಅಂತ ಬರಿತೀರಾ. ಓಕೆನಾ? ಸಮಾನಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮ ಅಂತ ಬರೀತೀರ. ನೆಕ್ಸ್ಟ್ ಪ್ರಶ್ನೆ
ಇದನ್ನು ನೋಡಿದ ತಕ್ಷಣ ಸಮಾನಾಂತರ ಚತುರ್ಭುಜನ ಅಲ್ಲ ಅನ್ನಂತಹ ನೋಡಿದ ತಕ್ಷಣ ಗೊತ್ತ. ಈಗ ನಾವು ಈಗ ಈ ಪಾಠದ ಹಿಂದೆ ಕಲ್ತಿರುವಂತಹ ಇದೇನಂತ ಹೇಳಿದ್ರೆ ಸಮಾನಾಂತರ ಚತುರ್ಭುಜ ಮತ್ತೆ ವಜ್ರಾಕೃತಿಯನ್ನು ಕಲ್ತಿದ್ದೀವಿ. ಇದನ್ನು ನೋಡಿದ್ರೆ ಎಲ್ಲ ಸೈಡ್ಗಳು ಸಮ 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 ಅಂತ ಕೊಟ್ಟಿದೆ, ಎಲ್ಲ ಬಾಹುಗಳು ಸಮ ಸಮ ಅಂತ ಒಂದೊಂದೊಂದೊಂದು ಲೈನ್. ಅರ್ಥ ಏನು? ಇದು ನೋಡಿದ ತಕ್ಷಣ ಇದೆಲ್ಲ ಬಾಹು ಏನಾಗಿರ್ತದೆ, ಸಮ ಆಗಿರ್ತದೆ ಅಂತ ಅರ್ಥ ಮಕ್ಕಳೇ. ಸಮ ಅಂತ ಹೇಳಿದ ತಕ್ಷಣ ಒಂದೋ ಚೌಕ ಆಗಿರಬೇಕು, ಒಂದೋ ವಜ್ರಾಕೃತಿ ಆಗಿರಬೇಕು. ಇದು ಚೌಕ ಅಂತೂ ಅಲ್ಲ. ಯಾಕೆಂತೇಳಿ ಪ್ರತಿ ಕೋನ ಎಷ್ಟು ಬರಬೇಕು? ಚೌಕದಲ್ಲಿ 90 ಡಿಗ್ರಿ. ಚೌಕದ 90 ಡಿಗ್ರಿ ಇದೆ, ಇದು ಹಿಂಗೆ ಹೋಗಿದೆ, ಆಗ ಇದು 90 ಡಿಗ್ರಿ ಅಲ್ಲ. ಆಗ ಇನ್ನೊಂದು ಯಾವುದು? ವಜ್ರಾಕೃತಿ. ಆಗ ಈ ಚಿತ್ರವನ್ನು ಏನಂತ ಹೇಳ್ತೀವಿ ನಾವು? ಇದೊಂದು ವಜ್ರಾಕೃತಿ ಅಂತೆ. ಈಗ ಈ ಕೋನವನ್ನು ಕೊಟ್ಟಿದ್ದಾರೆ. ಇದನ್ನು ಹೇಗೆ ಕಂಡುಹಿಡಿತೀರಾ? ನಮಗೆ ನಾವು ಕಲ್ತಿದ್ದೀವಿ, ಏನಂತ ಕಲ್ತಿದ್ದೀವಿ ಅಂತ ಹೇಳಿದ್ರೆ ಕರ್ಣ. ಇದನ್ನು ಈ ಲೈನನ್ನು ಏನಂತ ಹೇಳ್ತೀವಿ? ಈ ರೀತಿ ಬರುವಂಥದ್ದನ್ನ ಕರ್ಣ. ಕರ್ಣ ಏನ್ ಮಾಡ್ತದೆ? ಕೋನವನ್ನ ಅರ್ಧಿಸ್ತದೆ. ಕರ್ಣಗಳು ಯಾವುದೇ ಕೋನವನ್ನು, ಈ ವಜ್ರಾಕೃತಿಯ ಕೋನವನ್ನ ಅರ್ಧಿಸ್ತದೆ. ಓಕೆನಾ? ಅರ್ಧಿಸುತ್ತೆ ಅಂತ ಹೇಳಿದ್ರೆ ಇದು ಅರ್ಧಿಸುತ್ತೆ. ಇದು ಕರ್ಣ ಅಲ್ವಾ? ಇದು 30 ಅಂತ ಹೇಳಿದ್ರೆ ಇದೆಷ್ಟಾಗುತ್ತೆ? ಇದು ಸಹ 30 ಆಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಇದು 30 ಅಂತ ಹೇಳಿದ್ರೆ ಇದು ಸಹ ಎಷ್ಟಾಯ್ತು? 30 ಆಯ್ತು. ಆಗ ನಮಗೆ ಇದು ನೋಡಿ, ಒಂದು ಸಮಾನಾಂತರ ಚತುರ್ಭುಜ ಈ ರೀತಿ ಇರ್ತದೆ. ಓಕೆ, ಇದು ಸಮಾನಾಂತರ ಅಂತ ಗೊತ್ತಿದೆ, ಇದು XY. ಈಗ ಇದೊಂದು ಛೇದಕ ರೇಖೆ ನಮಗೆ ಗೊತ್ತಿದೆ. ಆಚೆ ಈಚೆ ಕೋನಗಳನ್ನು ಏನಂತ ಹೇಳ್ತೀವಿ? Z ಶೇಪಲ್ಲಿ ಬರ್ತದೆ ಅಂತ ಹೇಳಿ ಸಮಾನಾಂತರ ರೇಖೆ ಅಂತ ಬಂದ ತಕ್ಷಣ ಈ ರೀತಿ Z ಶೇಪ್ ನಿಮಗೆ ಗೊತ್ತಿರಬೇಕು. Z ಶೇಪಲ್ಲಿ ಬರುವಂಥದ್ದನ್ನ ಇದು ಉಲ್ಟಾ Z, ಈ ಕಡೆ ಹಿಂಗೆ ತಗೊಂಡ್ರೆ ಇದು ಉಲ್ಟಾ Z ಆಗುತ್ತೆ. ಇದು ಮತ್ತೆ ಇದನ್ನು ಒಂದು ಲೈನಲ್ಲಿ ತೋರಿಸ್ತೀನಿ, ಇದನ್ನು 2 ಲೈನಲ್ಲಿ. ಓಕೆ, ಇದೆರಡು ಕೋನಗಳು ಸಮ, ಈ ಕೋನವು ಸಹ ಸಮ. ಇದು ಒಂದು ಲೈನಲ್ಲಿ, ಇದು ಈ ಲೈನ್ಗೆ ಒಂದು ಲೈನಲ್ಲಿ ಈಚೆ ಬದಿಯ ಕೋನ ಮತ್ತು ಈಚೆ ಬದಿಯ ಕೋನ ಏನಾಗಿರ್ತದೆ? ಇದನ್ನ ಏನಂತ ಹೇಳ್ತೀವಿ? ಪರ್ಯಾಯ ಕೋನ. ಅದೇ ತರ ಇನ್ನೊಂದು ಬದಿಯಿಂದ ತಗೊಂಡಾಗ ಅದನ್ನ ಏನಂತ ಹೇಳ್ತೀವಿ? ಪರ್ಯಾಯ ಕೋನ ಅಂತ. ಆಗ ಇಲ್ಲಿ ನಮಗೆ ಫಸ್ಟ್ ಗೊತ್ತಿದೆ, ಇದೇನ್ ಮಾಡ್ತದೆ? ಕರ್ಣ ಏನ್ ಮಾಡ್ತದೆ? ಕೋನವನ್ನ ಅರ್ಧಿಸ್ತದೆ. ಆಗ ಇದು 30 ಆಗುತ್ತೆ, ಇದು 30 ಆಗುತ್ತೆ. ಟೋಟಲ್ 60 ಡಿಗ್ರಿ. ಇದು 30 ಮತ್ತು 60 ಅಂತ ಹೇಳಿದ ತಕ್ಷಣ ಇಲ್ಲಿನೂ ನನಗೆ ಎಷ್ಟು ಬಂತು? 30 ಡಿಗ್ರಿ. ಇದನ್ನು ಎಷ್ಟು ಬಂತು? 30 ಡಿಗ್ರಿ. ಯಾಕೆ ಅಂತ ಹೇಳಿದ್ರೆ ಪರ್ಯಾಯ ಕೋನ. ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ ನನಗೆ ಈ ಕೋನವನ್ನ ಕಂಡುಹಿಡಬೇಕು. ನಮ್ಗೆ ಏನ್ ಗೊತ್ತಿದೆ? ಪಾರ್ಶ್ವ ಕೋನಗಳ ಮೊತ್ತ. ಕೋನ ಯು, ಕೋನ ವಿ ಎರಡನ್ನು ಸೇರಿಸಿದಾಗ ಎಷ್ಟು ಬರಬೇಕು? 180 ಡಿಗ್ರಿ. ಇದು 60 ಬಂದಿದೆ. 180ರಿಂದ ಈ 60 ಕಳೆದ್ರೆ ಎಷ್ಟು ಬರ್ತದೆ? ಇದು 120. 120 ಬಂದ ತಕ್ಷಣ ಇದು W ಎಷ್ಟಾಗುತ್ತೆ? ಅದು ಸಹ 120. ಯಾಕೆ? ಅಭಿಮುಖ ಕೋನಗಳು ಸಮ. ಅದನ್ನು ಈಗ ಮಾಡೋಣ, ಲೆಕ್ಕ ಮಾಡೋಣ. ಫಸ್ಟ್ ಏನ್ ಮಾಡ್ತೀರಾ? ಓಕೆ, ಈ ರೀತಿ ಎಲ್ಲವೂ ಸಮ ಅಂತ ಕೊಟ್ಟಿದ್ದಾರೆ. ಇದನ್ನೇನಂತ ಕೊಟ್ಟಿದ್ದಾರೆ? 30 ಅಂತ ಕೊಟ್ಟಿದ್ದಾರೆ. ನಾವು ಇದನ್ನೇನು ಹಾಕೊಳ್ಳೋಣ? 1 ಅಂತ ಹಾಕೊಳ್ಳೋಣ. ಓಕೆನಾ ಮಕ್ಕಳೇ? ಇದು ಹೆಸರು UVWX. ಓಕೆ, ಇದೆಂತಹ ಚಿತ್ರದ ಹೆಸರು ಏನು ಅಂತ ಹೇಳಿ ವಜ್ರಾಕೃತಿ ಅಂತ. UVWX ಎಂತ ಅಂತ ಬರೀತಾರೆ? UVWX ಒಂದು ಎಂತ ಆಕೃತಿ? ಇದು ವಜ್ರಾಕೃತಿ. ಓಕೆ, ಎಲ್ಲ ಬಾಹುಗಳು ಸಮ ಇರೋದ್ರಿಂದ ನಾವು ಏನಂತ ಬರಿತೀವಿ? ಅದನ್ನ ವಜ್ರಾಕೃತಿ ಅಂತ ಬರಿತೀವಿ. ಇದನ್ನ ಕೋನ 1 ಅಂತ ತಗೊಳ್ತೀನಿ, ಇದನ್ನ ಕೋನ 2, ಇದು ಕೋನ 3. ಓಕೆ, ಈಗ ನಾನೇನು ಬರಿತೀನಿ? ಇದು 30 ಡಿಗ್ರಿ ಅಲ್ವಾ? ಈ ಕಡೆ ಇರುವಂಥದ್ದು 30 ಡಿಗ್ರಿ. ಆಗ ಕೋನ 30 ಡಿಗ್ರಿ ಈಕ್ವಲ್ ಟು ಇದನ್ನ V ಅಂತ ತಗೊಂಡ್ರೆ ಕೋನ V ಈಕ್ವಲ್ ಟು ಕೋನ 1. ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಬೇಕು ಕರ್ಣ. ಯಾವುದು ಕರ್ಣ? ಈ ಕರ್ಣ. ಕರ್ಣವು ವಜ್ರಾಕೃತಿಯ ಕೋನವನ್ನ ಅರ್ಧಿಸುತ್ತದೆ. ಕರ್ಣವು ವಜ್ರಾಕೃತಿಯ ಕೋನವನ್ನು ಅರ್ಧಿಸುತ್ತದೆ. ಓಕೆನಾ? ಅರ್ಧಿಸುತ್ತದೆ. ಆದ್ದರಿಂದ ಓಕೆ, ಇಲ್ಲಿ 30 ಆದರೆ ಇಲ್ಲಿ ಸಹ ಎಷ್ಟಾಗುತ್ತೆ? 30 ಆಗುತ್ತೆ. ಈಗ ಬರೆದ ತಕ್ಷಣ ನೆಕ್ಸ್ಟ್ ಏನು ಬರ್ತೀರಾ? ಕೋನ 1 ಈಕ್ವಲ್ ಟು ಕೋನ 3. ಅದೇ ಥರ ಇದು ಏನಂತ ಬರೆಯೋದು? ಇದಕ್ಕೆ ಇನ್ನೊಂದು X ಅಂತ V ಅಂತಲೇ ತಗೊಂಡ ಕೋನ 1, ಇದನ್ನು ಕೋನ V ಈಕ್ವಲ್ ಟು ಕೋನ 2. ಈಕ್ವಲ್ ಟು ಎಷ್ಟು ಡಿಗ್ರಿ ಬರಬೇಕು? 30 ಡಿಗ್ರಿ ಬರಬೇಕು. ಎರಡು ಸಹ 30 ಡಿಗ್ರಿ. ಯಾಕೆ ಅಂತ ಹೇಳಿದ್ರೆ ಪರ್ಯಾಯ ಕೋನ. ಓಕೆನಾ? ಪರ್ಯಾಯ ಕೋನ. ಅರ್ಥ ಆಯ್ತಲ್ಲ? ಪರ್ಯಾಯ ಕೋನ. ಈಗ ಇದಾದ್ಮೇಲೆ ಇಲ್ಲಿ 30 ಆಯ್ತು. ಈಗ ನನಗೆ ಈ ಕೋನವನ್ನು ಕಂಡುಹಿಡಬೇಕು. ನೋಡಿ, ಪಾರ್ಶ್ವ ಕೋನಗಳ ಮೊತ್ತ ಎಷ್ಟು? ಕೋನ ಯು ಪ್ಲಸ್ ಕೋನ ವಿ. ಕೋನ ಯು ಪ್ಲಸ್ ಕೋನ ವಿ ಎಷ್ಟು ಬರ್ತದೆ? 180 ಡಿಗ್ರಿ ಬರ್ತದೆ. ಯಾಕೆ ಅಂದರೆ ಯಾವುದು? ವಜ್ರಾಕೃತಿಯ ಪಾರ್ಶ್ವ ಕೋನಗಳ ಮೊತ್ತ ಎಷ್ಟು ಬರ್ತದೆ? 180 ಡಿಗ್ರಿ ಬರ್ತದೆ. ವಜ್ರಾಕೃತಿಯಲ್ಲಿ
ಪಾರ್ಶ್ವಕೋನಗಳ ಪಾರ್ಶ್ವಕೋನಗಳು ಮತ್ತು 180 ಡಿಗ್ರಿ. ಆಗ ಯು ಪ್ಲಸ್ ವಿ ಅಂದರೆ 180 ಡಿಗ್ರಿ. ವಿ ಅಂತ ಹೇಳಿದ್ರೆ ಇದಿಷ್ಟು ಫುಲ್ ಅನ್ನು ತಗೋಬೇಕು ಮಕ್ಕಳೇ. ವಿ ಅಂತ ಹೇಳಿದ್ರೆ ಇಷ್ಟು 30 ಎಷ್ಟಾಗಿದೆ 60. ಆಗ ಯು ಪ್ಲಸ್ 60 ಈಕ್ವಲ್ ಟು 180. ಆಗ ಕೋನ ಯು ಈಕ್ವಲ್ ಟು 180 ಮೈನಸ್ 60. 180ರಿಂದ 60 ಹೋದರೆ ಎಷ್ಟಾಗುತ್ತೆ 120. ಓಕೆನಾ. ಕೋನ ಯು ಎಷ್ಟು ಬಂತು, ಇದೆಷ್ಟು ಬಂತು 120 ಡಿಗ್ರಿ ಬಂತು. ಕೋನ ಯು 120 ಡಿಗ್ರಿ ಆದ ತಕ್ಷಣ ಕೋನ ಡಬ್ಲ್ಯೂ ಎಷ್ಟಾಗುತ್ತೆ, ಅದು ಸಹ 120. ಯಾಕೆ, ವಜ್ರಾಕೃತಿಯ ಅಭಿಮುಖ ಕೋನಗಳು ಸಮಾನ. ಅದಕ್ಕೆ ನಾವೇನು ಮಾಡಬೇಕು, ಪರ್ಫೆಕ್ಟಾಗಿ ವಜ್ರಾಕೃತಿಯ ಗುಣಲಕ್ಷಣಗಳು ಬರೆದಿದ್ದೀವಲ್ಲ ಮಕ್ಕಳೇ, ಅದನ್ನು ಪರ್ಫೆಕ್ಟಾಗಿ ಕಲಿಬೇಕಾಗತ್ತೆ. ವಜ್ರಾಕೃತಿಯ ಅಭಿಮುಖ ಕೋನಗಳು ಸಮ. ಅಭಿಮುಖ ಕೋನಗಳು ಸಮ. ಓಕೆ, ಇಷ್ಟು ಕಲ್ತ್ಬಿಟ್ರೆ ನೀವು ಈಸಿಯಾಗಿ ಎಲ್ಲ ಲೆಕ್ಕನೂ ಮಾಡ್ಬೋದು. ಇದು ಪ್ರಾಪರ್ಟೀಸ್ ಅಂದರೆ ಇದರ ನಿಮಗೆ ಅದರ ಗುಣಲಕ್ಷಣಗಳು ಪರ್ಫೆಕ್ಟಾಗಿ ಕಲ್ತ್ರೆ ಮಕ್ಕಳೇ ನೀವು ಹೇಗೆ ಬೇಕಾದರೂ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಓಕೆನಾ. ಈಗ ನೆಕ್ಸ್ಟ್ ಲೆಕ್ಕ ಅದೇ ಥರ ಸೇಮ್, ಅಲ್ಲಿ 30 ಡಿಗ್ರಿ ಬದಲಿಗೆ ಏನು ಮಾಡಿದ್ದಾರೆ 20 ಡಿಗ್ರಿ ಅಂತ ಬರೆದಿದ್ದಾರೆ. ನೀವೇ ಇದನ್ನು ನೋಡ್ಬೋದು. ನೋಡಿ, ಇದನ್ನು ನೋಡಿದಾಗನೇ ನಾನು ಹೇಳ್ತೀನಿ ಹೇಗೆ ಮಾಡಬೇಕು ಅಂತ. ಇಲ್ಲಿ 20 ಡಿಗ್ರಿ ಅಂತ ಹೇಳಿದ ತಕ್ಷಣ ಇದೆಷ್ಟು ಡಿಗ್ರಿ ಬರ್ತದೆ 20 ಡಿಗ್ರಿ. ಏನಂತ ಬರಿತೀರಾ, ಕರ್ಣವು ಕೋನಗಳನ್ನು ಅರ್ಧಿಸ್ತದೆ. ಆಗ ಇದು 20 ಅಂದರೆ ಇದು ಸಹ 20 ಡಿಗ್ರಿ. ಅದಕ್ಕೆ ರೀಸನ್ ಅದು ಬರೀತೀರಾ. ಇಲ್ಲಿ 20 ಬಂತು ಅಂತ ಹೇಳಿದ ತಕ್ಷಣ ಇಲ್ಲಿ ಎಷ್ಟು ಬರೀಬೇಕು 20 ಡಿಗ್ರಿ. ಯಾಕೆಂದರೆ ಝೆಡ್ ಶೇಪ್ ನೋಡಿ, ಝೆಡ್ ಶೇಪಲ್ಲಿ ಬರ್ತಾ ಇದೆ ಅಲ್ವಾ, ಇದು ಈ ರೀತಿ ಬರ್ತಾ ಇದೆ. ಆಗ ಅದು ಪರ್ಯಾಯ ಕೋನ. ಆಗ ಇಲ್ಲಿ ಸಹ ಝೆಡ್ ಶೇಪಲ್ಲಿ ಬರುತ್ತೆ, ಇದು ಸಹ ಎಷ್ಟಾಗುತ್ತೆ ಪರ್ಯಾಯ ಕೋನ 20 ಡಿಗ್ರಿ ಆಯಿತು. ನೆಕ್ಸ್ಟ್ ನೋಡಿ, ಇದು 20, 20, 40, ಇದು 20, 20, 40 ಅಭಿಮುಖ ಕೋನಗಳು ಸಮ ಆಯ್ತಾ. ಈಗ ಇದೆರಡನ್ನೇ ಎಂಥ ಕೋನ ಹೇಳ್ತೀವಿ, ಪಾರ್ಶ್ವಕೋನಗಳು ಅಂತ ಹೇಳ್ತೀವಿ. ಇದನ್ನೆರಡನ್ನ ಕೂಡಿಸಿದಾಗ ಎಷ್ಟು ಬರಬೇಕು 180 ಡಿಗ್ರಿ ಬರಬೇಕು. ಇದೆಷ್ಟಿದೆ 40. ಆಗ 180ರಿಂದ ಈ 40 ಕಳೆದ್ರೆ ಎಷ್ಟಾಗುತ್ತೆ 140. ಓಕೆನಾ. ಆಗ ಇದು 140 ಅಂತ ಬಂದಾಗ ಇದಕ್ಕೆ ಅಭಿಮುಖವಾಗಿರೋದು ಯಾವುದು ಐ. ಆಗ ಎಷ್ಟು ಬರಿತೀರಾ 140 ಡಿಗ್ರಿ. ಓಕೆ, ಇದು ಅರ್ಥ ಆಗಿದೆ, ನೀವು ಬರಿತೀರಾ ಅಂತ ತಿಳ್ಕೊಳ್ತೀನಿ. ಓಕೆ, ಈ ರೀತಿ ಬರಿತೀರಾ. ಇಲ್ಲ ಮತ್ತೆ ನಾನು ಮೊದಲು ಇ ಅಂತ ಬರೆದ್ಬಿಟ್ಟಿದ್ದೆ ಆ ಲೆಕ್ಕದಲ್ಲಿ. ಆದರೆ ಇಲ್ಲಿ ನಾನು ಯಾಕೆ ಎ ಇ ಒ ಅಂತ ಬರೆದಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ಹೀಗೆ ಬರೆದಿದ್ದೀನಿ ಮಕ್ಕಳು. ಎ ಇ ಒ ಅಂತ, ಇ ಅಂತ ಬೇಕಾದರೂ ಬರಿಬೋದು. ಇ ಅಂತ ಬರೆದಾಗ ಇದಿಷ್ಟು ಫುಲ್ ಸಿಗುತ್ತೆ ಆಯಿತಾ ಮಕ್ಕಳೇ. ಅದಕ್ಕೆ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಇದರಲ್ಲಿ ಎ ಇ ಒ ಅಂತ ಬರೆದಿದ್ದೀನಿ. ಆಗ ನೀವು ಮೊದಲು ಮಾಡಿದ್ರಲ್ಲಿ ಏನಂತ ಬರ್ಕೋಬೇಕಿತ್ತು, ಇಲ್ಲಿ ನಾವು ಯು ವಿ ಎಕ್ಸ್ ಅಂತ ಬರೆದಿದ್ರು. ಓಕೆ, ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಓಕೆ, ನಾನು ಬರೀ ವಿ ಅಂತ ಬರ್ತೀನಿ. ವಿ ಬರೆದಾಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಫುಲ್ ಆಗುತ್ತಲ್ಲ ಅಂತ. ಅಲ್ಲ, ನಮಗೆ ಯು ವಿ ಎಕ್ಸ್ ಅದ್ರ ಬದಲಿಗೆ ನಾವು 1, 2 ತೊಗೊಂಡಿದ್ರು ಈಸಿ ಆಗ್ತಿತ್ತೇನೋ. ನಾನು ಇಲ್ಲಿ ವಿ ಬರ್ದಿದ್ದೀನಲ್ಲ, ಅದನ್ನು ಯು ವಿ ಎಕ್ಸ್ ಅಂತ ಅರ್ಥ ಆಯ್ತಲ್ಲ ಮಕ್ಕಳೇ. ಅದನ್ನು ಆ ರೀತಿ ಬೇಕಾದರೂ ಬರ್ಬೋದು, ಯು ವಿ ಎಕ್ಸ್ ಅಂತ ಬರೆದ್ರು ಸೇಮ್. ಇಲ್ಲಿ ನಾನು ಇದನ್ನು ಫುಲ್ ಆಗಿ ಬರ್ತೀನಿ. ಎ ಇ ಒ ಮತ್ತು ಕೋನ 1 ಈಕ್ವಲ್ ಟು 20 ಡಿಗ್ರಿ. ಯಾಕೆಂದರೆ ಕರ್ಣಗಳು ವಜ್ರಾಕೃತಿಯಲ್ಲಿ ಕರ್ಣಗಳು ಕೋನವನ್ನು ಅರ್ಧಿಸ್ತದೆ ಅಂತ. ಅದೇ ಥರ ಎ ಇ ಒ ಈಕ್ವಲ್ ಟು ಪಾರ್ಶ್ವಕೋನಗಳನ್ನು 2 ಬರೆದಿದ್ದೀನಿ. ಕೋನ 2 ಮತ್ತು ಕೋನ 1 ಮತ್ತು ಕೋನ 3 ಏನು ಪರ್ಯಾಯ ಕೋನಗಳು, ಪಾರ್ಶ್ವಕೋನಗಳೆಲ್ಲ ಪರ್ಯಾಯ ಕೋನಗಳು. ಇದೆರಡನ್ನ ಕೂಡಿಸಿದಾಗ ಪಾರ್ಶ್ವಕೋನಗಳನ್ನು ಎರಡನ್ನು ಕೂಡಿಸಿದಾಗ ಮತ್ತೆ ಎಷ್ಟು ಬರಬೇಕು 180 ಡಿಗ್ರಿ ಬರಬೇಕು. ಅದನ್ನ ಫುಲ್ ಬರ್ದೀನಿ. ಕೋನ ಎ ಪ್ಲಸ್ ಕೋನ ಇ ಅಂತ ಹೇಳಿದ್ರೆ ಇದಿಷ್ಟು ಸೇರಿ. ಆಗ ಇದಿಷ್ಟು ಅಂತ ಹೇಳಿದ್ರೆ ಇದು 20 ಅಂತ ಹೇಳಿದಾಗ ಇದು ಎಷ್ಟಾಗುತ್ತೆ 20 ಅಂತ ಆಗುತ್ತೆ. 20 + 20 ಎಷ್ಟಾಗುತ್ತೆ 40. ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವೇ ಬರ್ದಿರ್ತೀರಾ ಅಂತ ನಾನು ಐ ಹೋಪ್ ನೀವು ಮಾಡಿರ್ತೀರಾ ಅಂತ. ಸೊ ನಿಮ್ಗೆ ಎಲ್ಲ ಕೋನಗಳು ಈಗ ಸಿಕ್ತು. ಇದಕ್ಕೆ ಎಷ್ಟು ಬರುತ್ತೆ 140 ಬರುತ್ತೆ. ಇದೆಷ್ಟಾಗುತ್ತೆ 140. ಯಾಕೆಂದರೆ ವಜ್ರಾಕೃತಿಯಲ್ಲಿ ಅಭಿಮುಖ ಕೋನಗಳು ಸಮವಾಗಿರ್ತದೆ. ಓಕೆನಾ. ಇನ್ನು ನೆಕ್ಸ್ಟ್ ಏನಂತ ಹೇಳಿದ್ರೆ ನಮಗೆ ರಚನೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಕರ್ಣಗಳ ಗುಣಲಕ್ಷಣಗಳನ್ನು ಬಳಸಿಕೊಂಡು ಸಮಾನಾಂತರ ಚತುರ್ಭುಜ ರಚಿಸಬೇಕು. 7 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಉದ್ದದ ಕರ್ಣವನ್ನು ಹೊಂದಿರುವ ಅದರ ಮಧ್ಯದ ಕೋನ 140 ಡಿಗ್ರಿ ಇರ್ತದೆ ಅಂತ. ಏನು ಮಾಡ್ಬೇಕಂತ ಹೇಳಿದ್ರೆ ನೋಡಿ ಮಕ್ಕಳೇ, ಈಗ ನೀವು ಒಂದು 1.5 ಸ್ಪೀಡಲ್ಲಿ ಇದನ್ನು ಲೆಕ್ಕವನ್ನು ಹಾಕ್ಕೊಂಡು ಹೋಗಿ. ಯಾಕೆಂತ ಹೇಳಿದ್ರೆ ನಾನು ಬಿಡಿಸುವಾಗ ನಿಮಗೆ ತುಂಬ ಲೇಟ್ ಅಂತ ಅನಿಸ್ಬೋದು. ಅದಕ್ಕೆ ಇಲ್ಲಿಂದ ನೀವು 1.5 ಸ್ಪೀಡಲ್ಲಿ ಹಾಕ್ಕೊಳ್ಳಿ. ಓಕೆ, ಇಲ್ಲಿ ಕರ್ಣಗಳ ಗುಣಲಕ್ಷಣ ಬಿಡಿಸಿ. ಈಗ 7 ಸೆಂಟಿಮೀಟರ್ 5 ಕರ್ಣಗಳು ಏನು ಕೊಟ್ಟಿದ್ದಾರೆ, ಹಿಂಗೆ 2 ಕರ್ಣ ನಾವು ಏನು ರಫ್ ಫಿಗರ್ ಬಿಡಿಸ್ಕೊಳ್ತಾ ಇದ್ದೀವಿ. ಇದು 7 ಸೆಂಟಿಮೀಟರ್ ಕರ್ಣವನ್ನು ಹೊಂದಿರುತ್ತೆ. ಇದರ ಮಧ್ಯದ ಕೋನ ಎಷ್ಟಾಗಬೇಕು 140 ಡಿಗ್ರಿ ಆಗಬೇಕು. ಈಗ 7 ಸೆಂಟಿಮೀಟರ್ ನಾನು ಬಿಡಿಸ್ತಾ ಇದ್ದೀನಿ. 7 ಸೆಂಟಿಮೀಟರ್ ಇಲ್ಲಿದೆ, 7ರಿಂದ 0. ಓಕೆ, 0 ಇಲ್ಲಿದೆ, 0 ಇಲ್ಲಿಂದ 0ಯಿಂದ 7. ಇದ್ರ ಮಧ್ಯದ 7ರ ಅರ್ಧ ಅಂತ ಹೇಳಿದ್ರೆ 3.5. ಇಲ್ಲಿ 3 ಇದೆ, 3.5 ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ.
ನೆಕ್ಸ್ಟ್ ಎಷ್ಟು ಕೊಟ್ಟಿದ್ದಾರೆ 5 ಸೆಂಟಿಮೀಟರ್ ಕರ್ಣ. ಅದಕ್ಕಿಂತ ಮೊದಲು ಏನು ಹೇಳಿದರೆ ಅಲ್ಲಿ ಕೋನಗಳ ಈ ಕರ್ಣಗಳ ಮಧ್ಯೆ ಕೋನ ಎಷ್ಟು ಬರ್ತದಂತೆ 140 ಡಿಗ್ರಿ. ಆಗ ನೀವು ಮಧ್ಯ ಬಿಂದು ಇಲ್ಲಿ ಇಟ್ಕೊಳ್ಬೇಕು. ಕೋನ ಮಾಪಕವನ್ನು ಸರಿಯಾಗಿ ಇಟ್ಕೊಳ್ಳಿ. ಎಷ್ಟು ಡಿಗ್ರಿ ಬರಬೇಕು? 140 ಡಿಗ್ರಿ ಬರಬೇಕು. ಇಲ್ಲಿ ಒಳಗಿಂದ 0, 10, 20, 30, 140 ಇಲ್ಲಿಗೆ ಬರ್ತದೆ. ಆಗ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಮಾರ್ಕ್ ಮಾಡಿಕೊಂಡು ಸ್ಕೇಲ್ ತಗೊಂಡು ಇದನ್ನು ಇದ್ರ ಮೂಲಕ ಹಾದು ಹೋಗ್ಬೇಕು. ಈ ಮಧ್ಯ ಬಿಂದು ಇದೆಯಲ್ಲ ಮಕ್ಕಳೇ, ಅದರ ಮೂಲಕ ಹಾದು ಹೋಗುವ ಹಾಗೆ ಏನೇನು ಎಳೀರಿ, ಒಂದು ರೇಖೆಯನ್ನು ಎಳೀರಿ. ಗೊತ್ತಿದೆ ಕರ್ಣಗಳು ಪರಸ್ಪರ ಅರ್ಧಿಸ್ತದೆ ಅಂತ ಹೇಳೋದನ್ನು ನಾವು ಕಲ್ತಿದ್ದೀವಿ. ಈಗ ಒಂದು ಎಷ್ಟು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಅವರು? 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇನ್ನೊಂದನ್ನು 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇದನ್ನು ನಾನು 3.5, ಇದು 3.5 ಅಂತ ತಗೊಂಡಿದ್ದೀನಿ. ಇದು AC. ನೆಕ್ಸ್ಟು ಇಲ್ಲಿಂದ ಎಷ್ಟು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ? 5 ಸೆಂಟಿಮೀಟರ್ ಅಂತ ಕೊಟ್ಟಿರೋದ್ರಿಂದ ಕೈವಾರದಲ್ಲಿ 2.5, 2.5 ಸೆಂಟಿಮೀಟರ್ನ ತಗೊಳ್ಬೇಕು. ಸ್ಕೇಲ್ನಲ್ಲಿ 2.5, ಇಲ್ಲಿ 2.5 ಇದೆ. ಇಲ್ಲಿ 0ಇಂದ 2.5ಕ್ಕೆ ತಗೊಳ್ಳಿ ಮಕ್ಕಳೇ. ಇಲ್ಲಿಟ್ಟು ಈ ರೀತಿಯ ಇಲ್ಲಿ ಮಧ್ಯಬಿಂದುವಿನಲ್ಲಿ ಇಟ್ಟು ಇಲ್ಲಿ ಕಂಸವನ್ನು ಎಳೀರಿ. ಓಕೆ, ಅದೇ ಥರ ಕೆಳಬದಿಗೆ ಸಹ ಕಂಸವನ್ನು ಎಳಿಬೇಕು. ಇಲ್ಲಿಂದ ಹೀಗಿಟ್ಟು 2.5 ಸೆಂಟಿಮೀಟರ್ ಕಂಸವನ್ನು ಎಳೀರಿ. ಈಗ ಏನು ಮಾಡ್ತೀರಾ? ಈ ಪಾಯಿಂಟ್ಗಳನ್ನು ಸೇರಿಸ್ಬೇಕಾಗತ್ತೆ ಅಷ್ಟೇ. ಈಗ ಇದಕ್ಕೆ B ಅಂತ ಕೊಡಿ, ಇದಕ್ಕೆ D ಅಂತ ಕೊಡಿ. ಈಗ ADಯನ್ನು ಸೇರಿಸಿ. ನಿಮಗೆ ಬೇಕಂತ ಎಲ್ಲ ಪಾಯಿಂಟ್ಗಳನ್ನ ಸೇರಿಸಿದ್ರೆ ಮುಗಿದೋಯ್ತು. DC ಸೇರಿಸಿದೆ. ಎಲ್ಲವೂ ಸೇರಿಸಿದಾಗ ನಮಗೆ ಬೇಕಾದಂತಹ ABCD ಒಂದು ಸಮಾನಾಂತರ ಚತುರ್ಭುಜ ಸಿಕ್ತು. ನೆಕ್ಸ್ಟ್, ಕರ್ಣಗಳ ಲಕ್ಷಣಗಳನ್ನು ಬಳಸಿಕೊಂಡು ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ, ಕರ್ಣಗಳ ಲಕ್ಷಣಗಳನ್ನು ಬಳಸಿಕೊಂಡು 4 ಸೆಂಟಿಮೀಟರ್ 5 ಸೆಂಟಿಮೀಟರ್ ಉದ್ದದ ಕರ್ಣವನ್ನು ಹೊಂದಿರುವ ಯಾವುದನ್ನು ಬಿಡಿಸಬೇಕಂತೆ? ವಜ್ರಾಕೃತಿ. ನಿಮಗೆ ಇಲ್ಲಿ ಗೊತ್ತಿದೆ, ವಜ್ರಾಕೃತಿಯ ಕರ್ಣ ಅಂತ ಹೇಳಿದ ತಕ್ಷಣ ಅವುಗಳ ನಡುವಿನ ಕೋನ ಎಷ್ಟಿರಬೇಕು? ವಜ್ರಾಕೃತಿಯು 90 ಡಿಗ್ರಿಯಲ್ಲಿ ಛೇದಿಸ್ತದೆ. ಅರ್ಥ ಆಯ್ತಲ್ಲ? ಅವುಗಳು ಕರೆಕ್ಟ್ ವಜ್ರಾಕೃತಿಯ ಕರ್ಣಗಳು ಅರ್ಧಿಸ್ತದೆ. ಆದರೆ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಹೇಗೆ ಅರ್ಧಿಸ್ತದೆ ಅಂತ ಹೇಳಿದ್ರೆ ಅವುಗಳ ನಡುವಿನ ಕೋನ ಎಷ್ಟಿರ್ತದೆ? 90 ಡಿಗ್ರಿ ಇರ್ತದೆ. ಓಕೆ, ಕರ್ಣಗಳನ್ನ ಫಸ್ಟ್ ಎಷ್ಟು ಎಳಿಬೇಕು? ನಾನು 4 ಸೆಂಟಿಮೀಟರ್ 5 ಸೆಂಟಿಮೀಟರ್ ಫಸ್ಟ್ 5 ಸೆಂಟಿಮೀಟರ್ ಎಳ್ಕೊಳ್ತಾ ಇದ್ದೀನಿ. ಓಕೆ, 0ಇಂದ 5ಕ್ಕೆ ಒಂದು ಲೈನನ್ನು ಎಳೀರಿ. ಇದರ ಮಧ್ಯ ಬಿಂದು ನಿಮ್ಗೆ ಗೊತ್ತಿದೆ, ಅರ್ಧಿಸ್ತದೆ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ತಗೊಂಡಿರೋದು 5 ಸೆಂಟಿಮೀಟರ್ ಆಗಿರೋದ್ರಿಂದ 2.5ಕ್ಕೆ ನೀವು ಮಧ್ಯ ಬಿಂದು ಮಾಡ್ತೀರಾ. ಓಕೆನಾ? ಈಗ ನಮಗೆ 90 ಡಿಗ್ರಿ ಅಂತ ಬೇರೆ ಗೊತ್ತಿದೆ. ಕರ್ಣಗಳು ಎಷ್ಟು ಅರ್ಧಿಸ್ತದೆ ಅಂತ ಗೊತ್ತಿದೆ. ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸ್ತದೆ ಅಂತ ಕೊಟ್ಟಿದ್ದಾರೆ, ಅಂದರೆ 90 ಡಿಗ್ರಿ. ಆಗ ಇಲ್ಲಿ 90 ಡಿಗ್ರಿ ಮಾರ್ಕ್ ಮಾಡ್ತೀರಾ. ನೆಕ್ಸ್ಟು ಇದನ್ನು ಎಳಿತೀರಾ. ಇಷ್ಟು ದೊಡ್ಡದು ಬೇಡ, ಯಾಕೆಂತಂದರೆ 4 ಸೆಂಟಿಮೀಟ್ರ್ ಇರೋದು. ತೆಳುವಾಗಿ ಹೇಳ್ಕೊಳ್ಳಿ ಆಯ್ತು, ಆಮೇಲೆ ಇದು ಮಾಡಿದ್ರೆ ಆಯಿತು. ನೆಕ್ಸ್ಟು ಇಲ್ಲಿ ಇನ್ನೊಂದು 4 ಸೆಂಟಿಮೀಟರ್. 4 ಸೆಂಟಿಮೀಟರ್ ಅಂತ ಹೇಳಿದ್ರೆ ನೀವು ಕೋನ ಕೈವಾರದಲ್ಲಿ ಎಷ್ಟು ತೊಗೋಬೇಕು? 2 ಸೆಂಟಿಮೀಟರ್ ತೊಗೋಬೇಕು. ಯಾಕೆಂದರೆ ಅರ್ಧಿಸ್ತದೆ ಅಂತ ನಿಮಗೆ ಗೊತ್ತಿರೋದ್ರಿಂದ ಕರೆಕ್ಟು 2 ಸೆಂಟಿಮೀಟ್ರು. ಇಲ್ಲಿಂದ 2 ಸೆಂಟಿಮೀಟರ್ ಒಂದು ಕಂಸವನ್ನು ಎಳೀರಿ. ಆಮೇಲೆ ಕೆಳಬದಿಗೂ ಸಹ ನೀವೇನು ಮಾಡಬೇಕು? 2 ಸೆಂಟಿಮೀಟರ್ನ ಕಂಸವನ್ನು ಎಳಿಬೇಕು. ಆನಂತರ ಇದನ್ನು ಸೇರಿಸಿದ್ರೆ ಆಯ್ತು ಮಕ್ಕಳು. ಈ ಪಾಯಿಂಟ್ಗಳನ್ನು ಸೇರಿಸಿದ್ರೆ ನಿಮಗೆ ಬೇಕಾದಂತಹ ವಜ್ರಾಕೃತಿ ದೊರಕ್ತದೆ. ಇದನ್ನು AC, ಇದು BD, ಇದನ್ನು ಸೇರಿಸಿ. ಓಕೆ, ಎಲ್ಲ ಬದಿಗಳನ್ನು ಸೇರಿಸಿ ಆಯಿತು. ನಿಮಗೆ ಬೇಕಾದಂಥ ABCD ವಜ್ರಾಕೃತಿ ಇದಾಗಿರ್ತದೆ. ಇಲ್ಲಿಗೆ ಕಂಡುಹಿಡಿಯಿರಿ ಮುಗ್ದು